ಮರ್ಡರ್ ಮಾಡಿದಂತ ಒಬ್ಬ ಅಪರಾಧಿ, ಜೀವಾವಧಿ ಶಿಕ್ಷೆಗೊಳಗಾದಂತ ಅಪರಾಧಿಯನ್ನ ನೀವು ಹಿಂಗೆ ಆರಾಮ್ಸೆ ಅಡ್ಡಾಡಕ್ಕೆ ಅವಕಾಶ ಮಾಡಿ ಕೊಡ್ತಿದ್ದೀರಂದ್ರೆ ನಮ್ಮ ರಾಜ್ಯದಲ್ಲಿ ಜೈಲು ಯಾಕೆ? ಆರ್ಟಿಕಲ್ 21, ಆರ್ಟಿಕಲ್ 24, ಆರ್ಟಿಕಲ್ 40 ಇಷ್ಟರ ಉಲ್ಲಂಘನೆ ಮಾಡಿಕೊಂಡು ಮನೆಯಲ್ಲಿ ಬಟ್ಟೆ ತೊಳೆಯಕ್ಕೆ, ಮನೆಯ ಕೆಲಸ ಮಾಡಕ್ಕೆ ಒಬ್ಬ ಕೈದಿ ಬೇಕಾ ಇವರಿಗೆ? ಇಲ್ಲಿ ಯಾರು ಸಣ್ಣ ಪುಟ್ಟ ಪೇದೆಗೀದೆ ಮಾಡಿದ ತಪ್ಪಲ್ಲ, ಇದು ಜೈಲಿನ SP ಮಾಡಿರುವಂತ ತಪ್ಪು. ಏನು ಒಬ್ಬ SP ಆದವರಿಗೆ ಜೈಲಲ್ಲಿರುವಂತ ಕೈದಿಯಿಂದ ಕೆಲಸ ಮಾಡಿಸ್ಕೊಳ್ಬೇಕಾದಂತ ದರಿದ್ರ ಏನು? ಅದಕ್ಕೆ ವಾರ್ಡನ್ ಬೇರೆ ಸಾಥ್. ಇವರು ಲಿಂಗರಾಜ ಸ್ವಾಮಿ ಅವರು ಬೆಳಿಗ್ಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಏನಾರ ಹುಡುಗರು ಇದು ಸಣ್ಣ ಪುಟ್ಟ ಕೆಲಸ, ಸಣ್ಣ ಪುಟ್ಟದ ಕೆಲಸ ಏನಂತ ಹೇಳ್ರಿ? ಅದೇ ಮೇಡಮ್, ಏನೋ ಕಸ ಬಸ ಹೊಡೆಯೋದು, ಕಸ ಬಸ ಹೊಡೆಯೋದು, ಬಟ್ಟೆ ಹೊಳೆಯೋದು, ಅದಷ್ಟಿದ್ರೆ ಮಾಡಿ. ಆಡಳಿತ ವ್ಯವಸ್ಥೆ ಎಷ್ಟೊಂದು ಹದಗೆಟ್ಟಿದೆ, ಎಷ್ಟೊಂದು ದುಸ್ಥಿತಿಗೆ ಬಂದು ತಲುಪಿದೆ ಅನ್ನೋದಕ್ಕೆ ಇದೊಂದು ಒಂದು ಒಳ್ಳೆ ಉದಾಹರಣೆ. ನೀವು ಗಾಂಜಾ ಕೊಡ್ತೀರಾ, ನೀವು ಮೊಬೈಲ್ ಕೊಡ್ತೀರಾ, ಅವರಿಗೆ ಬಾಡೂಟ ಕೊಡ್ತೀರಾ, ಈಗ ಇಲ್ಲಿ ಓಡಾಡಕ್ಕೆ ಇಲ್ಲಿ ಆರಾಮ್ಸೆ. ಅಲೋಕ್ ಕುಮಾರ್ ಅವರೇ, ಇಲ್ಲಿ ಮಾನವ ಹಕ್ಕಿನ ಉಲ್ಲಂಘನೆಯೂ ಆಗ್ತಾ ಇದೆ. ಅವನನ್ನು ಯಾವುದೇ ಕಾರಣಕ್ಕೂ ಫೋರ್ಸ್ಡ್ ಲೇಬರ್ ಮಾಡುವಂಗಿಲ್ಲ, ಅವನು ಈಸ್ ಅ ಪೇಷಂಟ್. ಗೃಹ ಸಚಿವರೇ, ಸಾಕ್ಷಿ ಸಮೇತವನ್ನ ಕೊಡ್ತಾ ಇದ್ದೀನಿ. ಇದು ಎಂಥ ದೊಡ್ಡ ಪ್ರಕರಣ ಅಂತ ಅಂದ್ರೆ, ಒಬ್ಬ ಜೀವಾವಧಿ ಶಿಕ್ಷೆ ಅನುಭವಿಸಿದಂತ ಕೈದಿಯನ್ನ ಈ ರೀತಿ ರಾಜಾರೋಷವಾಗಿ ನೀವು ಕರ್ಕೊಂಡೋಗಕ್ಕೆ ಮನೆ ಕೆಲಸಕ್ಕೆ ನಿಮ್ಮ ಅಧಿಕಾರಿಗಳು ಬಳಸ್ತಿದ್ದಾರೆ ಅಂತಂದ್ರೆ ನಿಮ್ಮ ಆಡಳಿತದಲ್ಲಿ ಎಂಥ ನ್ಯೂನ್ಯತೆ ಇದೆ ಅಂತ ನೇರವಾಗಿ ಗೊತ್ತಾಗ್ಬಿಡುತ್ತೆ. ನೋಡ್ತೀನಿ.